2024 IPL ಟ್ರೋಫಿಯನ್ನು ಗೆಲ್ಲುವ ಹಂಬಲದಲ್ಲಿರುವ RCB ತಂಡ ತನ್ನ ಮೊದಲ ಪಂದ್ಯವನ್ನು CSK ತಂಡದ ವಿರುದ್ಧ ಮಾರ್ಚ್ 22ರಂದು ಆಡಲಿದೆ. ಇದೀಗ RCB ತಂಡದ ಬಹುತೇಕ ಆಟಗಾರರು ಬೆಂಗಳೂರಿಗೆ ಆಗಮಿಸಿದ್ದು ನಾಳೆಯಿಂದ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಭಾಗವಹಿಸಲಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ RCB ತಂಡ ತನ್ನಲ್ಲೇ 2 ತಂಡಗಳನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮ್ಯಾಚ್ಗಳನ್ನು ಕೂಡ ಆಡಲಿದೆ. ಈ ಬಾರಿ RCB ತಂಡ ಟ್ರೋಫಿಯನ್ನು ಗೆಲ್ಲುತ್ತದೆ ಎಂದು ಕಾದುಕೊಳ್ಳುತ್ತಿರುವ RCB ತಂಡದ ಅಭಿಮಾನಿಗಳಿಗೆ ಒಂದು ನಿರಾಸೆಯ ಸುದ್ದಿ ಬರುವ ಸಾಧ್ಯತೆ ಇದೆ. ಅದೇನೆಂದರೆ ವಿರಾಟ್ ಕೊಹ್ಲಿ ಈ ಬಾರಿ IPL ನಲ್ಲಿ ಆಡುವುದು ಡೌಟ್ ಎಂದು ಹೇಳಲಾಗುತ್ತಿದೆ. ವೈಯಕ್ತಿಕ ಕಾರಣದಿಂದ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲೂ ಕೂಡ ಆಡದೇ ಇದ್ದ ವಿರಾಟ್ ಕೊಹ್ಲಿ IPL ನಿಂದ ಕೂಡ ದೂರ ಸರಿಯಲಿದ್ದಾರೆ ಎಂಬ ಮಾತುಗಳು ಇದೀಗ ಕೇಳಿಬರುತ್ತಿವೆ. ತಮ್ಮ ಫ್ಯಾಮಿಲಿಯ ಜೊತೆಗೆ ಕಾಲ ಕಳೆಯುತ್ತಿರುವ ವಿರಾಟ್ ಕೊಹ್ಲಿ IPL ನಿಂದಲೂ ಕೂಡ ವಿಶ್ರಾಂತಿ ಬಯಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ವಿರಾಟ್ ಕೊಹ್ಲಿ ಅವರ ಲಭ್ಯತೆಯ ಬಗ್ಗೆ ಸೂಕ್ಷ್ಮವಾಗಿ ಉತ್ತರಿಸಿರುವ ABD ವಿಲಿಯರ್ಸ್ ಈ ಬಾರಿ ವಿರಾಟ್ ಕೊಹ್ಲಿ ಆಡುವುದು ಡೌಟ್ ಎಂದು ಹೇಳಿದ್ದಾರೆ. ಆದರೆ ಈ ಬಗ್ಗೆ ನನಗೆ ಹೆಚ್ಚೇನೂ ತಿಳಿದಿಲ್ಲ, ಈ ಬಗ್ಗೆ ವಿರಾಟ್ ಕೊಹ್ಲಿಯೇ ಉತ್ತರಿಸಬೇಕು ಎಂದು ಕೂಡ ABD ವಿಲಿಯರ್ಸ್ ಹೇಳಿದ್ದಾರೆ. ಹಾಗೊಂದು ವೇಳೆ ಆದರೆ ಇದೇ ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ IPL ಸೀಸನ್ ನಿಂದ ಹೊರಗುಳಿಯಲಿದ್ದಾರೆ. ಸತತ 16 ಸೀಸನ್ಗಳನ್ನು RCB ತಂಡದ ಪರವಾಗಿ ಆಡಿದ ವಿರಾಟ್ ಕೊಹ್ಲಿ ಒಂದು ವೇಳೆ ವಿಶ್ರಾಂತಿ ಪಡೆದರೆ RCB ತಂಡಕ್ಕೆ ದೊಡ್ಡ ಹಿನ್ನಡೆಯಾಗುವುದಂತೂ ನಿಜ. ಒಂದು ವೇಳೆ ವಿರಾಟ್ ಕೊಹ್ಲಿ ವಿಶ್ರಾಂತಿ ಪಡೆದರೆ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಟಗಾರರನ್ನು ಹುಡುಕುವುದಂತೂ ಅಸಾಧ್ಯವಾದ ಮಾತು. ವಿರಾಟ್ ಅವರ ಅನುಪಸ್ಥಿತಿಯಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್, ಫಾಫ್ ಟು ಪ್ಲೀಸ್, ಕ್ಯಾಮರೂನ್ ಗ್ರೀನ್ ಮತ್ತು ರಜತ್ ಪಟಿದಾರ್ ಯಾವ ರೀತಿ ಆಟ ಆಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಎಲ್ಲಾ ಊಹಾಪೋಹಗಳಿಗೆ ತೆರೆಬಿದ್ದು ವಿರಾಟ್ ಕೊಹ್ಲಿ 2024 ಸೀಸನ್ ನಲ್ಲಿ RCB ತಂಡದ ಪರವಾಗಿ ಆಡಲಿ ಎಂಬುದು ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಆಶಯವಾಗಿದೆ. ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ 2024 ಸೀಸನ್ ನಲ್ಲಿ RCB ತಂಡದ ಪರವಾಗಿ ಆಡುತ್ತಾರೋ ಇಲ್ಲವೋ ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೇಗೇನಾದರೂ ಈ ಬಾರಿ RCB ತಂಡ ಕಪ್ಪನ್ನು ಗೆಲ್ಲುತ್ತದೆ ಅಂತ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.